ಬೇಕವ್ವ ಬೆಳಗಿನ ಜಾವದ ಏಳಬೇಕವ್ವ ಹರಿಗಂಧ ಸಿದ್ಧರ ನೆನಿಬೇಕು. ಹಿಂದೆ ನೋಡ್ರಿ, ಈಗ ಹೇಳ್ತೀರಿ ನನಗೆ ಗೊತ್ತಿಲ್ಲ, ಆದ್ರೆ ಹಿಂದ ನಿಮ್ಮ ಅಜ್ಜಗಳಾಗ್ಲಿ ಅಜ್ಜಿಗಳಾಗ್ಲಿ ಏನು ಮಾಡ್ತಿರ್ತಂದ್ರ ಬೆಳಗಿನ ಜಾವದಾಗ ಬೇಗನೆ ಹೇಳ್ತಿದ್ರು. ಬೇಗನೆ ಎದ್ದ ಕೃಷಿಯಿಂದ ಏನು ಮಾಡ್ತಿದ್ರು, ಭಕ್ತಿ ಭಾವದಿಂದ ನಮೋಕಾರ ಮಹಾಮಂತ್ರವನ್ನು ಅಂದು ಅವರೆಲ್ಲ ದಿನನಿತ್ಯದ ಕಾರ್ಯವನ್ನು ಮಾಡ್ತಿದ್ರು. ಆದರೆ ಇವತ್ತ ನಾವಾಗಲಿ ನೀವಾಗಲಿ ಈ ಮೊಬೈಲ್ ಯುಗದೊಳಗ, ಈ ಟಿ ವಿ ಯುಗದೊಳಗ ನಾವೆಲ್ಲರೂ ಏನು ಮಾಡತ್ತೇವಂದ್ರೆ ಯಾವಾಗ ಮಲ್ಕೋಬೇಕು, ಯಾವಾಗ ಹೇಳಬೇಕು ಅನ್ನುವಂಥದ್ದನ್ನು ಬರ್ತಾ ಬಾರಾತಕ್ಕ ಮೊಬೈಲ್ ನೋಡೋದು, ಬಾರ ಆದ ನಂತರ ಮಲ್ಕೊಳ್ಳೋದು, ಬೆಳಗ್ಗೆ ಯಾವಾಗೈತಿ ಗೊತ್ತಾಗಿಲ್ಲ, ಮತ್ತು 7-8ಕ್ಕೆ ಹೇಳುವಂಥ ಪ್ರವೃತ್ತಿ ಈಗ ನಿಮ್ಮದ ಎಲ್ಲರೂ ಆಗೈತಿ. ಆದರೆ ಹಿಂದಿನ ಅಜ್ಜಿಗಳ ಬೆಳಗಿನ ಜಾವದಾಗ 4ರಿಂದ 4:15 ಎದ್ದ ಕೈಯಿಂದ ಎಲ್ಲರೂ ನಮೋಕಾರ ಮಹಾಮಂತ್ರ ಅಂದ ಮಂಗಲ ಸ್ನಾನವನ್ನು ಮಾಡಿ ಆ ನಂತರ ಬೆಳಗಿನ ಜಾವದಾಗ ಅಕ್ಷತ ಡಬ್ಬಿಯನ್ನು ತಗೊಂಡ ಜಿನ ಮಂದಿರಕ್ಕೆ ಹೋಗಿ ಭಗವಂತರ ದರ್ಶನವನ್ನು ಮಾಡಿ ಅವರೆಲ್ಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ರು. ಆದರೆ ಇವತ್ತದೆಲ್ಲ ಮರೆತು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಸಮ್ಯಕ್ ದರ್ಶನ ಪಡಿಬೇಕಾದರೆ ಮಿಥ್ಯಾ ದರ್ಶನ ಬಿಡಬೇಕು. ಸಮ್ಯಕ್ ದರ್ಶನ ಪಡಿಬೇಕಾದರೆ ಮಿಥ್ಯಾ ದರ್ಶನ ಬಿಡಬೇಕು. ಮಿಥ್ಯಾ ದರ್ಶನ ಬಿಡಬೇಕವ್ವ ರತ್ನತ್ರಯ ಪೂಜೆ ಮಾಡಬೇಕು. ರತ್ನತ್ರಯ ಪೂಜೆ ಮಾಡಬೇಕು. ಸುಖವನ್ನು ನೀನು ಬಯಸುವುದಾದರೆ ಹುಡುಗರು ಬಿಡಿ ಸಿಗರೆಟ್ ಸೇದೋ ಬಿಡಬೇಕು. ಸುಖವನ್ನು ನೀನು ಬಯಸುವಿಯಾದರೆ ಬಿಡಿ ಸಿಗರೇಟು ಮುಟ್ಟಬಾರದು. ಬಿಡಿ ಸಿಗರೇಟು ಮುಟ್ಟಬಾರದಪ್ಪ. ಶರೇ ಬ್ರಾಂಡಿ ಕುಡಿಬಾರದು. ಶರೇ ಬ್ರಾಂಡಿ ಕುಡಿಬಾರದು. ಸುಖವನ್ನು ನೀನು ಬಯಸುವೆಯಾದರೆ ಬೆಳಗಿನ ಜಾವದಿ ಏಳಬೇಕವ್ವ. ಬೆಳಗಿನ ಜಾವದಿ ಏಳಬೇಕವ್ವ. ಹರಿಹಂತ ಸಿದ್ಧರ ನೆನಿಬೇಕು. ಹರಿಹಂತ ಸಿದ್ಧರ ನೆನಿಬೇಕು. ಸಂಯಮ ಪಾಲನೆ ಮಾಡಬೇಕಾದರೆ ರಾತ್ರಿ ಊಟ ಬಿಡಬೇಕು. ಸಂಯಮ ಪಾಲನೆ ಮಾಡುವುದಾದರೆ ರಾತ್ರಿ ಊಟ ಬಿಡಬೇಕು. ರಾತ್ರಿ ಊಟ ಬಿಡಬೇಕವ್ವ. ಸಪ್ತ ವ್ಯಸನ ಬಿಡಬೇಕು. ಸಪ್ತ ವ್ಯಸನ ಬಿಡಬೇಕು. ಸುಖವನ್ನು ನೀನು ಬಯಸುವುದಾದರೆ ಬೆಳಗಿನ ಜಾವದಿ ಏಳಬೇಕವ್ವ. ಬೆಳಗಿನ ಜಾವದಿ ಏಳಬೇಕವ್ವ. ಹರಿಹಂತ ಸಿದ್ಧರ ನೆನಿಬೇಕು. ಹರಿಹಂತ ಸಿದ್ಧರ ನೆನಿಬೇಕು. ಮನದಲ್ಲಿ ಶಾಂತಿ ಸಿಗಬೇಕಾದರೆ ದಿನಾಲು ಬಸ್ತಿಗೆ ಬರಬೇಕು. ಮನದಲ್ಲಿ ಶಾಂತಿ ಸಿಗಬೇಕಾದರೆ ದಿನಾಲು ಬಸ್ತಿಗೆ ಬರಬೇಕು. ದಿನಾಲು ಬಸ್ತಿಗೆ ಬರಬೇಕವ್ವ. ಪೂಜಾ ಅಷ್ಟಕ ಮಾಡಬೇಕು. ಪೂಜಾ ಅಷ್ಟಕ ಮಾಡಬೇಕು. ಇನ್ನು ಮುಂದೆ ಬಾಲಾಚಾರ್ಯ ಸಿದ್ಧಶಿರಗಿರಿ ಮಹಾರಾಜರು ನಿಮ್ಮೆಲ್ಲರಿಗೆ ಅಮೃತ ವಚನವನ್ನು ನೀಡುತ್ತಾರೆ. ಜೈ ಬೋಲೋ ಪಾರ್ಶ್ವನಾಥ ಭಗವಾನ್ ಕೀ.